ಜೀವನದಲ್ಲಿ ಸ್ನೇಹ ಎನ್ನುವುದು ಎಷ್ಟು ಮುಖ್ಯವಾಗಿ ಇರುತ್ತದೆಯೋ ಶತ್ರುತ್ವ ಅದಕ್ಕಿಂತ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ. ಕೆಲವೊಮ್ಮೆ ನಾವು ಯಾರೊಂದಿಗಾದರೂ ಕೂಡ ವಿರೋಧ ಬೆಳೆಸಿಕೊಳ್ಳುವುದನ್ನು ಸಣ್ಣ ವಿಷಯ ಎಂದು ಭಾವಿಸುತ್ತೇವೆ. ಆದರೆ ನಾವು ಪ್ರತಿಯೊಬ್ಬರ ಜೊತೆಗೆ ಒಂದೇ ರೀತಿಯಾಗಿ ವರ್ತಿಸಬಾರದು. ಏಕೆಂದರೆ ಕೆಲವರ ಶತ್ರುತ್ವ ಗೌರವವನ್ನೇ ಅಲ್ಲ, ನಮ್ಮ ಭವಿಷ್ಯವನ್ನು ಕೂಡ, ಮನಃಶಾಂತಿಯನ್ನು ಕೂಡ, ಬದುಕಿನ ಸ್ಥಿತಿಯನ್ನು ಕೂಡ ಹಾಳು ಮಾಡಿಬಿಡಬಹುದು. ಶಕ್ತಿಶಾಲಿ ವ್ಯಕ್ತಿಯೊಂದಿಗೆ ಶತ್ರುತ್ವ ಬೆಳೆಸುವುದು ಮಾತ್ರ ಅಪಾಯಕಾರಿ ಅಲ್ಲ, ಬುದ್ಧಿವಂತ, ಕುತಂತ್ರಿ, ಒಳಮನಸ್ಸಿನಲ್ಲಿ ದ್ವೇಷ ಇಟ್ಟುಕೊಳ್ಳುವ, ಸಮಯ ಕಾಯುವ ವ್ಯಕ್ತಿಯು ಭಯಾನಕವಾಗಿ ಇರಬಹುದು. ಆದ್ದರಿಂದ ಜೀವನದಲ್ಲಿ ಯಾರೊಂದಿಗೆ ಜಾಗ್ರತೆ ಇರಬೇಕು, ಯಾರನ್ನ ವಿರೋಧವಾಗಿ ಮಾಡಿಕೊಂಡರೆ ನಷ್ಟವಾಗುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳುವುದು ಬಹಳನೇ ಮುಖ್ಯ. ಇವತ್ತು ನಾವು ಇದೇ ರೀತಿಯಾಗಿರುವಂತಹ ನಿಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಅಂಶವನ್ನು ಈ ವಿಡಿಯೋದ ಉದ್ದಗಲಕ್ಕೂ ತಿಳಿಸಲಿದ್ದೇವೆ. ಹಾಗಾಗಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ಮಾಹಿತಿಗಳು ಪ್ರತಿದಿನವೂ ಕೂಡ ನಿಮಗೆ ಲಭಿಸುತ್ತಾ ಹೋಗುತ್ತವೆ. ಹಾಗಾದರೆ ಬನ್ನಿ ಮತ್ತೆ ತಡ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲನೆಯದಾಗಿ, ಶಕ್ತಿಶಾಲಿ ವ್ಯಕ್ತಿಯ ಶತ್ರುತ್ವವನ್ನು ಎಂದಿಗೂ ಕೂಡ ಇಟ್ಟುಕೊಳ್ಳಬಾರದು. ಅಲ್ಲಿ ಶಕ್ತಿ ಎಂದರೆ ಕೇವಲ ದೈಹಿಕ ಬಲ ಅಲ್ಲ, ಹಣದ ಬಲ, ಹುದ್ದೆಯ ಬಲ, ಪ್ರಭಾವದ ಬಲ, ಜನ ಬೆಂಬಲ ಇವೆಲ್ಲವೂ ಕೂಡ ಸೇರಿ ಶಕ್ತಿ ಇದ್ದಂತೆ. ಇಂತಹ ವ್ಯಕ್ತಿ ಯಾರೊಂದಿಗೆ ಅನವಶ್ಯಕ ವಿರೋಧವನ್ನು ಬೆಳೆಸಿದರೆ ಅವರು ನೇರವಾಗಿ ಏನು ಮಾಡದೇ ಇದ್ದರೂ ಕೂಡ ನಿಮ್ಮ ದಾರಿಯನ್ನು ಅಡ್ಡಿಪಡಿಸುವುದಕ್ಕೆ ಸಾಕಷ್ಟು ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ನಾವು ಶಕ್ತಿವಂತರ ವಿರುದ್ಧ ಕೋಪದಿಂದ ನಡೆದುಕೊಳ್ಳುವುದು ಬುದ್ಧಿವಂತಿಕೆಯ ಲಕ್ಷಣವಲ್ಲ. ಅಂತಹ ಸಂದರ್ಭದಲ್ಲಿ ಬುದ್ಧಿಯಿಂದ, ಮೌನದಿಂದ, ಸಮಾಧಾನದಿಂದ ದೂರ ಇರುವುದೇ ಉತ್ತಮ. ಏಕೆಂದರೆ ಬಲಿಷ್ಠರೊಂದಿಗೆ ಹಠದಿಂದ ಹೋರಾಡಿದರೂ ಕೂಡ ಬಹಳ ಭಾರಿ ಗೌರವವನ್ನು ನಾವು ಅವಕಾಶವನ್ನು ಕಳೆದುಕೊಳ್ಳುತ್ತೇವೆ. ಎರಡನೆಯದಾಗಿ, ಕುತಂತ್ರಿ ಮತ್ತು ಚತುರ್ಯ ವ್ಯಕ್ತಿಯ ಶತ್ರುತ್ವವನ್ನು ಇಟ್ಟುಕೊಳ್ಳಬಾರದು. ಎಲ್ಲ ಶತ್ರುಗಳು ತೆರೆದಾಗಿ ಎದುರಾಗಿಯೇ ಬರುವುದಿಲ್ಲ. ಕೆಲವರು ನಗು ನಗುತ್ತಾ ಮಾತನಾಡುತ್ತಾರೆ, ಸಹಾಯವನ್ನು ಮಾಡುವಂತೆ ನಟಿಸುತ್ತಾರೆ, ಆದರೆ ಒಳಗೊಳಗೆ ಅವಕಾಶವನ್ನು ಕಾಯುತ್ತಾ ಇರುತ್ತಾರೆ. ಕತ್ತಿಯಿಂದ ಬರುವ ಹೊಡೆತಕ್ಕಿಂತ ಬುದ್ಧಿಯಿಂದ ಬರುವಂತಹ ಹೊಡೆತ ಹೆಚ್ಚು ಅಪಾಯಕಾರಿ. ಕುತಂತ್ರಿ ವ್ಯಕ್ತಿ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ. ಅವನು ನಿಮಗೆ ತಿಳಿದಂತೆ ಪರಿಸ್ಥಿತಿಯನ್ನು ನಿಮ್ಮ ವಿರುದ್ಧ ತಿರುಗಿಸುತ್ತಾನೆ ಮತ್ತು ನಿಮ್ಮ ಮಾತು, ನಿಮ್ಮ ಬಲಹೀನತೆ, ನಿಮ್ಮ ತಪ್ಪು ಇವೆಲ್ಲವನ್ನು ಗಮನಿಸಿ ಸರಿಯಾದ ಒಂದು ಸಮಯದಲ್ಲಿ ಬಳಸುತ್ತಾನೆ. ಇಂತಹ ವ್ಯಕ್ತಿಯೊಂದಿಗೆ ತೆರೆದ ಶತ್ರುತ್ವ ಬೆಳೆಸುವುದು ಅಂದರೆ ಕಾಣದ ಗುಂಡಿಗೆ ಕಾಲು ಇಟ್ಟಂತೆಯೇ ಅರ್ಥವಾಗುವುದು. ಮೂರನೆಯದಾಗಿ, ನಿಮ್ಮ ರಹಸ್ಯವನ್ನು ತಿಳಿದಿರುವಂತಹ ವ್ಯಕ್ತಿಯ ಶತ್ರುತ್ವವನ್ನು ಎಂದಿಗೂ ಕೂಡ ಮಾಡಬಾರದು. ಇದು ಅತ್ಯಂತ ಮುಖ್ಯವಾದ ವಿಚಾರ. ಯಾರಾದರೂ ನಿಮ್ಮ ಬದುಕಿನ ಗುಟ್ಟುಗಳನ್ನು, ವೈಯಕ್ತಿಕ ದುರ್ಬಲತೆಗಳನ್ನು, ಕುಟುಂಬದ ಸಮಸ್ಯೆಗಳನ್ನು, ಹಣಕಾಸಿನ ವಿಚಾರಗಳನ್ನು ಅಥವಾ ನಿಮ್ಮ ಹಳೆಯ ತಪ್ಪುಗಳನ್ನು ತಿಳಿದಿದ್ದರೆ ಅವರೊಂದಿಗೆ ಶತ್ರುತ್ವವನ್ನು ಬೆಳೆಸಿಕೊಳ್ಳುವುದು ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದು. ನಾವು ನಮ್ಮ ರಹಸ್ಯವನ್ನು ತಿಳಿದಿರುವವರ ಬಗ್ಗೆ ಯಾವಾಗಲೂ ಕೂಡ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ತುಂಬಾ ಮಹತ್ವ. ಏಕೆಂದರೆ ಸ್ನೇಹಿತರಾಗಿದ್ದಾಗ ಅವರು ನಿಮ್ಮನ್ನು ರಕ್ಷಿಸಬಹುದು, ಆದರೆ ಶತ್ರುವಾದಾಗ ಅದೇ ಮಾಹಿತಿ ನಿಮ್ಮ ವಿರುದ್ಧ ಅಸ್ತ್ರವಾಗಬಹುದು. ಹೀಗಾಗಿ ರಹಸ್ಯ ಹಂಚುವ ಮೊದಲು ಯೋಚಿಸಬೇಕು. ಹಂಚಿದವರ ಜೊತೆಗೆ ಸಂಬಂಧವನ್ನು ಹಾಳಾಗದಂತೆ ನೋಡಿಕೊಳ್ಳಬೇಕು. ನಾಲ್ಕನೆಯದು, ನಿಮ್ಮ ಮೇಲೆ ಅಧಿಕಾರ ಹೊಂದಿರುವ ವ್ಯಕ್ತಿ ಶತ್ರುತ್ವವನ್ನು ಯಾವುದೇ ಕಾರಣಕ್ಕೂ ಕೂಡ ಬೆಳೆಸಿಕೊಳ್ಳಬೇಡಿ. ಅದು ಒಂದು ರೀತಿಯಲ್ಲಿ ನಿಮಗೆ ಅಪಾಯವನ್ನೇ ತಂದು ಒಡ್ಡಬಹುದು. ಕೆಲವರು ಕೆಲಸ ಮಾಡುವ ಸ್ಥಳದಲ್ಲಿ, ಮೇಲುಸ್ತುವಾರಿ ಕಚೇರಿಯ ಅಧಿಕಾರಿಗಳು, ವ್ಯವಸ್ಥೆಯಲ್ಲಿ ಇರುವಂತಹ ಮೇಲಿನ ಹುದ್ದೆಯವರು ಅಥವಾ ನಿಮ್ಮ ಬದುಕಿನ ನಿರ್ಧಾರಗಳಿಗೆ ನೇರವಾಗಿ ಸಂಬಂಧಿಸಿದವರು ಇವರೊಂದಿಗೆ ಅನಗತ್ಯವಾಗಿ ವಿರೋಧವನ್ನು ಜೀವನದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬಾರದು. ಜೀವನದಲ್ಲಿ ದೊಡ್ಡ ತೊಂದರೆಯನ್ನು ತರುತ್ತದೆ. ದುಷ್ಟ ಸ್ವಭಾವವನ್ನು ಹೊಂದಿರುವಂತಹ, ನೈತಿಕತೆ ಇಲ್ಲದೇ ಇರುವಂತಹ ವ್ಯಕ್ತಿಯ ಶತ್ರುತ್ವವನ್ನು ಯಾವತ್ತಿಗೂ ಕೂಡ ಕಟ್ಟಿಕೊಳ್ಳಬಾರದು. ಒಳ್ಳೆಯವರ ಶತ್ರುತ್ವದಿಂದಲೂ ಕೂಡ ಒಂದು ಮಿತಿ ಇರುತ್ತದೆ, ಆದರೆ ಕೆಟ್ಟ ಮನಸ್ಸಿನ, ಹೀನ ಸ್ವಭಾವದ, ದ್ವೇಷಪರ ವ್ಯಕ್ತಿಯ ಶತ್ರುತ್ವಕ್ಕೆ ಮಿತಿಯೇ ಇರುವುದಿಲ್ಲ. ಇಂಥವರು ಸತ್ಯ ಅಸತ್ಯ ನೋಡದೆಯೇ ನಮ್ಮ ಕೋಪಕ್ಕೆ ತಕ್ಕಂತೆ ಯಾವುದೇ ಮಟ್ಟಕ್ಕಾದರೂ ಕೂಡ ಇಳಿಯಬಹುದು. ಕೆಟ್ಟವನಿಂದ ದೂರ ಇರುವುದೇ ದೊಡ್ಡ ಜ್ಞಾನ.
ಏಕೆಂದರೆ ಅವನು ಗೆಲ್ಲಲು ನಿಯಮ ಪಾಲಿಸುವುದಿಲ್ಲ. ನಿಮ್ಮ ಹೆಸರನ್ನು ಕೆಡಿಸುವುದೇ ಒಳ್ಳೆಯದು ಅವರಿಗೆ. ಸುಳ್ಳು ಹರಡಿಸುವುದು, ಇತರರನ್ನು ನಿಮ್ಮ ವಿರುದ್ಧ ಕಟ್ಟುವುದು ಇವೆಲ್ಲವೂ ಕೂಡ ಸಹಜವಾಗಿ ಮಾಡುತ್ತಾನೆ. ಇಂಥವನ ಮೇಲೆ ಕೋಪದಿಂದ ಪ್ರತಿಕ್ರಿಯಿಸುವ ಬದಲು ಸುರಕ್ಷಿತ ಅಂತರವನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು. ಮೂರ್ಖನ ಶತ್ರುತ್ವವು ಅಪಾಯಕಾರಿ. ಯಾರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಏನೇ ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಸಂಬಂಧಗಳು ಹುಟ್ಟುವುದು ರಕ್ತದಿಂದ, ಆದರೆ ನಮ್ಮವರು ಅನ್ನುವ ಭಾವನೆಗಳು ಹುಟ್ಟುವುದು ಮನಸ್ಸಿನಿಂದ ಮಾತ್ರ. ಆದರೆ ನೋಡುವ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವಂತಹ ನಾಲಿಗೆ ಸರಿಯಿಲ್ಲದೆ ಇದ್ದರೆ ಯಾವ ಸಂಬಂಧವೂ ಕೂಡ ಅರ್ಥವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಕಳೆದು ಹೋದ ಸಮಯ ಮತ್ತು ಆಡಿರುವಂತಹ ಮಾತು ಎಂದಿಗೂ ಕೂಡ ಹಿಂತಿರುಗಿ ಬಾರದು. ಹಾಗಾಗಿ ಎರಡನ್ನೂ ಕೂಡ ಬಳಸುವಾಗ ತುಂಬ ಎಚ್ಚರಿಕೆಯಿಂದ ಬಳಸಬೇಕಾಗಿರುವುದು ನಮ್ಮ ಕರ್ತವ್ಯವಾಗಬೇಕು. ನೀನು ಶುದ್ಧವಾದ ಹೃದಯ ನೋಡಿ ಪ್ರೀತಿಸು. ಪ್ರೀತಿಸಿದವಳು ಹೇಗಿರಬೇಕು ಅಂದರೆ, ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವಳ ಮನಸ್ಸು ದೇವರ ಕಡೆಗೆ ಹೋಗಬೇಕೇ ಹೊರತು ಇನ್ನೊಬ್ಬರ ಕಡೆಗೆ ಹೋಗಲೇಬಾರದು. ಅಂಥವರನ್ನು ನೋಡಿ ನೀವು ಪ್ರೀತಿಯನ್ನು ಮಾಡಬೇಕು. ಕೆಟ್ಟವರ ಕೆಟ್ಟತನದಿಂದ ಒಳ್ಳೆಯವರಿಗೆ ಕೆಲ ಕಾಲ ಸಂಕಷ್ಟವಾಗಬಹುದು. ಆದರೆ ಒಂದಂತೂ ಸತ್ಯ, ಮುಂದಿನ ದಿನಗಳಲ್ಲಿ ಅತಿ ಕಠಿಣವಾಗಿರುವಂತಹ ಸಮಸ್ಯೆ ಅತಿ ಸುಲಭವಾಗಿ ಪರಿಹರಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಒಳ್ಳೆಯವರು ಪಡೆದುಕೊಳ್ಳುತ್ತಾರೆ. ಇದು ಜೀವನದ ಪಾಠ ಇದ್ದಂತೆ. ಹಾಗಾಗಿ ಈ ಪಾಠವನ್ನು ಜೀವನದಲ್ಲಿ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಕರ್ಮ ನಮಗೆ ಕೇಡು ಬಯಸಿದವರ ಮೇಲೆಲ್ಲ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕಾಲ ಕಳೆದಂತೆ ಕರ್ಮವೇ ಉತ್ತರವನ್ನು ನೀಡುತ್ತದೆ. ಕಾದು ನೋಡುವಂತಹ ತಾಳ್ಮೆ ಎನ್ನುವುದು ನಿನ್ನಲ್ಲಿ ಇದ್ದರೆ ದೇವರು ಖಂಡಿತವಾಗಿಯೂ ಕೂಡ ನಿನ್ನ ಜೀವನದಲ್ಲಿ ಒಳ್ಳೆಯದನ್ನು ಮಾಡುತ್ತಾನೆ ಎನ್ನುವುದನ್ನು ಮರೆಯಬೇಡ. ಜೀವನ ಎನ್ನುವುದು ತುಂಬ ಸುಂದರವಾಗಿ ಇದ್ದರೆ ಒಂಟಿಯಾಗಿ ಬದುಕಲು ಪ್ರಯತ್ನಿಸಿ. ಈ ಸ್ನೇಹ, ಪ್ರೀತಿ, ಸಿಹಿ ಮಾತುಗಳು ಎಲ್ಲವೂ ಕೂಡ ತಾತ್ಕಾಲಿಕ. ಜಗತ್ತಿನಲ್ಲಿ ಮೋಸ ಮಾಡದೆಯೇ ಇರುವಂತಹ ಜೀವಿಗಳು ಅಂದರೆ ಅಪ್ಪ ಅಮ್ಮ. ಹಾಗಾಗಿಯೇ ಹೇಳುವುದು, ಜೀವನದಲ್ಲಿ ಅಪ್ಪ ಅಮ್ಮರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಮನಃಶಾಂತಿ ಇಲ್ಲದೆ ಮಂತ್ರಾಲಯಕ್ಕೆ, ಧರ್ಮದ ನಡೆ ಇಲ್ಲದೆ ಧರ್ಮಸ್ಥಳಕ್ಕೆ, ಶಾಂತಿ ಭಂಗ ಮಾಡಿ ಶಬರಿಮಲೆಗೆ, ರುಚಿ ಮಾತನಾಡಿ ತಿರುಪತಿಗೆ ಹೋದರೆ ದೇವರು ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಅಥವಾ ಮೆಚ್ಚುವುದಕ್ಕೆ ಸಾಧ್ಯವಾದೀತೆ. ಕಣ್ಣು ಎಷ್ಟು ಜನರನ್ನು ನೋಡಿದರೂ ಕೂಡ ಮನಸ್ಸು ಹುಡುಕುವುದು ಹೃದಯದಲ್ಲಿ ಇರುವವರನ್ನು ಮಾತ್ರ. ಇದನ್ನು ಎಂದಿಗೂ ಕೂಡ ಮರೆಯಬೇಡಿ. ನಂಬಿಕೆ ಇಲ್ಲದ ಕಡೆಗೆ ನಾವು ಏನೇ ಹೇಳಿದರೂ ಕೂಡ ಸುಳ್ಳಿನಂತೆಯೇ ಕಾಣಿಸುತ್ತದೆ. ತುಂಬ ಬೇಕು ಅನ್ನುವ ವ್ಯಕ್ತಿಯಿಂದಲೇ ಯಾರು ಬೇಡ ಅನ್ನುವ ಪಾಠ ಕಲಿತೆ. ಮೋಸ ಮಾಡಿ ಆದರೆ ನಂಬಿಸಿ ಮೋಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಕರ್ಮ ಯಾವತ್ತಿಗೂ ಕೂಡ ನಿಮ್ಮನ್ನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿಯೇ ಹೇಳುವುದು, ಯಾವುದೇ ಮಾಡಿದರೂ ಕೂಡ ಕರ್ಮಕ್ಕೆ ಬೆಲೆಯನ್ನು ಕೊಟ್ಟು ಒಳ್ಳೆಯ ಕರ್ಮಗಳನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಅವಸರ ಪಡುವುದಕ್ಕೆ ಹೋಗಬೇಡಿ. ಕಾದು ನೋಡುತ್ತೀರಿ. ಇನ್ನೊಬ್ಬರ ನೆಮ್ಮದಿ ತಿಂದವರು ನೆಮ್ಮದಿಯಿಂದ ಬದುಕುವುದಕ್ಕೆ ಸಾಧ್ಯವಾದೀತೆ ಹೇಳಿ. ಅದು ಖಂಡಿತವಾಗಿಯೂ ಕೂಡ ಅಸಾಧ್ಯವಾಗಿರುವಂತಹ ಕೆಲಸ. ತಾಳ್ಮೆಯಿಂದಾಗಿರಿ. ನೀ ಅನುಭವಿಸುತ್ತಿರುವಂತಹ ಕಷ್ಟದ ದಿನಗಳು ಕಳೆದು ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಕಳೆದುಕೊಂಡ ಮೇಲೆ ಗೊತ್ತಾಗುತ್ತದೆ ಅದು ಎಷ್ಟು ಮುಖ್ಯವಾಗಿತ್ತು ಎಂದು. ಅದು ಸಮಯವೇ ಆಗಿರಬಹುದು, ಸಂಬಂಧವೇ ಆಗಿರಬಹುದು. ಹಸಿದಾಗ ಸಿಗದೇ ಇರುವಂತಹ ಅನ್ನ, ದಣಿವಾಗ ಸಿಗದೇ ಇರುವಂತಹ ನೆರಳು, ದುಃಖದಲ್ಲಿ ಇದ್ದಾಗ ಬಾರದೇ ಇರುವಂತಹ ಸಂಬಂಧಗಳು, ಕಷ್ಟದಲ್ಲಿ ಇದ್ದಾಗ ಬಾರದ ಸ್ನೇಹ, ಶವವಾದಾಗ ತೋರುವಂತಹ ಪ್ರೀತಿ, ಯಾವತ್ತಿಗೂ ಕೂಡ ಇವೆಲ್ಲವೂ ವ್ಯರ್ಥವೇ ಆಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ನೋವಿನಿಂದ ಕಲಿತಿರುವಂತಹ ಪಾಠ ಮರೆತು ಹೋದರೂ ಕೂಡ ಮರೆಯಬಹುದು. ಆದರೆ ಹಸಿವು, ಮೋಸ, ನಿಂದನೆಯಿಂದ ಕಲಿತಿರುವಂತಹ ಪಾಠ ಎದೆ ಬಡಿತ ಇರುವವರೆಗೂ ಕೂಡ ನೆನಪಿನಲ್ಲಿ ಇರುತ್ತದೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಎಲ್ಲನೂ ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರೇ ಇಲ್ಲ. ಆದರೆ ಪ್ರಶ್ನೆ ಮಾಡುವುದಕ್ಕೆ ಶುರು ಮಾಡಿದರೆ ನಮ್ಮಂತಹ ಶತ್ರು ಇನ್ನೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ಜನರು ವರ್ತನೆಯನ್ನು ತೋರುತ್ತಾರೆ. ಕಲಿಯುಗ ಇದು. ಇಲ್ಲಿ ಕಾನೂನಿನಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ಕರ್ಮದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಸಾಧ್ಯ. ಕೆಲವೊಂದನ್ನು ಮರೆಯಲು ಕಾರಣವೇ ಬೇಕಾಗಿಲ್ಲ.
ಜೀವನದಲ್ಲಿ ಹೆತ್ತವರು ಬಿಟ್ಟರೆ ಬೇರೆ ಯಾರ ಋಣದಲ್ಲಿಯೂ ಕೂಡ ಬದುಕಬಹುದು. ಸಮಯ ಬಂದಾಗ ಎಲ್ಲರೂ ಕೂಡ ಹೀಯಾಳಿಸುವವರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಕಷ್ಟದ ಪರಿಸ್ಥಿತಿ ಬರಲೇಬೇಕು. ಆವಾಗಲೇ ಗೊತ್ತಾಗುವುದು ಯಾರು ಕೈ ಹಿಡಿಯುತ್ತಾರೆ, ಯಾರು ನಮ್ಮ ಕೈಯನ್ನು ಬಿಡುತ್ತಾರೆ ಎನ್ನುವುದು. ಮದುವೆಯ ಮುಂಚೆ ತಂದೆ, ಮದುವೆಯ ನಂತರ ಗಂಡ, ಸರಿಯಾಗಿ ಸಿಗದ ಪ್ರತಿಯೊಬ್ಬ ಹೆಣ್ಣು ಕೂಡ ಅನಾಥಳೇ ಆಗಿರುತ್ತಾಳೆ. ಜೀವನದಲ್ಲಿ ಬರೆದಿಟ್ಟುಕೋ, ಸಾಲ ಮಾಡುವಾಗ ಕಷ್ಟ ಮಾತ್ರ ಕಾಣಿಸುತ್ತದೆ, ಸಾಲ ವಾಪಸ್ಸು ಮಾಡುವಾಗ ನರಕ ಎನ್ನುವುದು ಕಾಣಿಸುತ್ತದೆ. ನಡುರಾತ್ರಿಯಲ್ಲಿ ಆ ಚಂದ್ರನನ್ನು ನೋಡಿ ನಕ್ಕವರಿಗಿಂತ ಅತ್ತವರೇ ಎಷ್ಟೋ ಜನ. ಇದನ್ನು ಮರೆಯಬೇಡಿ. ನಗುತ್ತಿರು ಮನವೇ, ನೋವು ಹೊಸದಲ್ಲ, ಬದುಕು ಎನ್ನುವುದು ಶಾಶ್ವತವಲ್ಲ. ಜೀವನದಲ್ಲಿ ಬರುವಂತಹ ನೋವು ನಮ್ಮ ಜೀವನದಲ್ಲಿ ಹಾಗೇ ಇರುತ್ತದೆ ಎನ್ನುವುದನ್ನು ಯಾರು ಕೂಡ ಹೇಳುವುದಕ್ಕೆ ಅಸಾಧ್ಯ. ಇವತ್ತು ಬಂದಿರುವಂತಹ ನೋವು ನಾಳೆ ಮಾಗಿ ಬಿಡಬಹುದು. ಅರ್ಥ ಮಾಡಿಕೊಳ್ಳದೇ ಇರುವವರ ಬಳಿ 1000 ಮಾತುಗಳನ್ನು ಆಡಿದರೂ ಕೂಡ ಅದು ವ್ಯರ್ಥವೇ ಆಗುತ್ತದೆ. ಹೆಂಡತಿ ಮುಂದೆ ಸೋತಾಗ ಮಾತ್ರ ನೀನು ಇಡೀ ಜಗತ್ತನ್ನೇ ಗೆಲ್ಲಲು ಸಾಧ್ಯವಾದೀತು. ಇದನ್ನು ಮರೆಯಬೇಡ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಗೆದ್ದಾಗ ಕೈ ಕುಲುಕುವುದು ಅಲ್ಲ, ಸೋತಾಗ ನಾನಿದ್ದೇನೆ ಎಂದು ಕೈ ಹಿಡಿದು ನಿಲ್ಲುವವರೇ ನಿಜವಾದ ನಮ್ಮವರು. ಜೀವನದಲ್ಲಿ ನಾವು ಏನೇ ಮಾಡಿದರೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎನ್ನುವ ಮನಸ್ಸನ್ನು, ಮನೋಧೋರಣೆಯನ್ನು ಇಟ್ಟು ಮಾಡುವುದನ್ನು ಕಲಿತುಕೊಳ್ಳಬೇಕು. ದೇವರು ನಾವು ಮಾಡುವಂತಹ ಕೆಲಸ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ತುಂಬಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಅದಕ್ಕೆ ಒಳ್ಳೆಯದನ್ನು ಕರುಣಿಸಿಯೇ ಕರುಣಿಸುತ್ತಾನೆ. ಸಮಯ ಎಲ್ಲವನ್ನ ಬದಲಾಯಿಸುತ್ತದೆ. ತಾಳ್ಮೆ ಎನ್ನುವುದು ನಮ್ಮಲ್ಲಿ ಇರಬೇಕಾದಂಥದ್ದು ತುಂಬಾ ಮಹತ್ವ. ಸಿಗುವುದು ಇಷ್ಟ ಆಗಲ್ಲ, ಸಿಕ್ಕಿದ್ದು ಇಷ್ಟ ಆಗಲ್ಲ. ಸಿಗುವುದು ಇಷ್ಟ ಆಗುತ್ತದೆ, ಸಿಕ್ಕರೂ ಕೂಡ ಜೀವನದಲ್ಲಿ ಅದು ಹೇಗೆ ಕೊನೆಯವರೆಗೆ ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಅಸಾಧ್ಯ. ದೊಡ್ಡ ಆಸೆ ಏನೂ ಕೂಡ ಇಲ್ಲ ನಮಗೆ, ಕೊನೆಯವರೆಗೂ ಕೂಡ ನನ್ನ ಕುಟುಂಬ ನಗು ನಗುತ್ತಾ ಇರಬೇಕು. ಏನೇ ಕಷ್ಟ ಬಂದರೂ ಕೂಡ ಅದು ನನಗೇ ಬರಲಿ ಎನ್ನುವ ಮನಸ್ಸು ನಿನ್ನಲ್ಲಿ ಇದ್ದರೆ ಆ ದೇವರು ಎಲ್ಲವನ್ನೂ ಕೂಡ ಒಳ್ಳೆಯದನ್ನೆನಿಗೆ ಕರುಣಿಸುತ್ತಾನೆ. ಭಾವನೆಗಳಿಗೆ ಬೆಲೆ ಕೊಡುವ ವ್ಯಕ್ತಿ ಬದುಕಿನಲ್ಲಿ ಬಡವನಾದರೂ ಕೂಡ ಅವರೊಂದಿಗೆ ಬಾಳು ಬಂಗಾರವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಾವು ಏನನ್ನ ಕಳೆದುಕೊಂಡಿರುತ್ತೇವೆಯೋ ಅದಕ್ಕಿಂತ ಶ್ರೇಷ್ಠವಾದದ್ದನ್ನೇ ಪಡೆಯುತ್ತೇವೆ. ಕಾಯುವ ತಾಳ್ಮೆ ಎನ್ನುವುದು ಇರಬೇಕು ಅಷ್ಟೇ. ಎಲ್ಲವೂ ಒಳ್ಳೆಯದು ಹಾಗೆ ಆಗುತ್ತದೆ. ಮನೆಯಲ್ಲಿ ಇದ್ದರೆ ಮಾನಸಿಕ ಸಮಸ್ಯೆ, ಹೊರಗಡೆ ಹೋದರೆ ಆರ್ಥಿಕ ಸಮಸ್ಯೆ. ಹೀಗೆ ಈ ಜೀವನ. ತಾಳ್ಮೆ ಎನ್ನುವುದು ಇರಲಿ. ತಕ್ಷಣ ಸಿಕ್ಕಿದ್ದು ಕೊನೆವರೆಗೆ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ. ನಾನು ಚೆನ್ನಾಗಿ ಇದ್ದೇನೋ ಇಲ್ಲವೋ ಗೊತ್ತಿಲ್ಲ, ಆದರೆ ನನ್ನ ಅಪ್ಪ ಅಮ್ಮನ ಸರಿಯಾಗಿ ನೋಡಿಕೊಳ್ಳಬೇಕಾಗಿರುವುದು ನನ್ನದೇ ಕರ್ತವ್ಯ ಎನ್ನುವ ರೀತಿಯಲ್ಲಿ ನೀವು ಯೋಚನೆಗಳನ್ನು ಮಾಡಿ ಮುಂದೆ ಬಂದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಎಲ್ಲದಕ್ಕೂ ಕೂಡ ಒಂದು ಕಾರಣ ಇದ್ದೇ ಇರುತ್ತದೆ. ಆ ಕಾರಣ ಎನ್ನುವುದು ಕೂಡಿ ಬಂದಾಗ ಮಾತ್ರ ನಿಮ್ಮ ಜೀವನ ಎನ್ನುವುದು ಬದಲಾವಣೆಯಾಗುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯಬೇಡಿ. ಖಂಡಿತವಾಗಿಯೂ ಕೂಡ ದೇವರು ಇದ್ದಾನೆ. ನಿಮಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕೋ ಆ ಸಂದರ್ಭ, ಆ ಸಮಯ ಎನ್ನುವುದು ಕೂಡಿ ಬಂದಾಗ ಅದನ್ನು ನಿಮಗೆ ಖಂಡಿತವಾಗಿಯೂ ಕೂಡ ತಲುಪಿಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ದುಃಖ ತುಂಬಾ ಕೆಟ್ಟದ್ದು. ಯಾವಾಗ ಬಂದರೂ ಕೂಡ ಅದು ನಮಗೆ ಕಣ್ಣೀರನ್ನು ಹಾಕಿಸುತ್ತದೆ ಎಂದು ಹೇಳುತ್ತಾರೆ. ಆದರೆ ದುಃಖ ಎನ್ನುವುದು ನಿಜವಾಗಿಯೂ ಕೂಡ ಒಳ್ಳೆಯದೇ. ಏಕೆಂದರೆ ಅದು ಜೀವನದಲ್ಲಿ ಪಾಠವನ್ನು ಕಲಿಸುತ್ತದೆ. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎನ್ನುವ ನಮ್ಮ ಪಾಠವನ್ನು ನಮಗೆ ಬುದ್ಧಿಯನ್ನು ಕಲಿಸುತ್ತದೆ. ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನೆ ಇದ್ದಾನೆ ಎಂದು ಚಿಂತಿಸುವುದಕ್ಕೆ ಹೋಗಬೇಡಿ. ಏಕೆಂದರೆ ಪಾಠವನ್ನು ಕಲಿಸಿರುವಂತಹ ಶಿಕ್ಷಕನು ಕೂಡ ಪರೀಕ್ಷೆಯ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾರಾದರೂ ನೆನಪು ನಿಮ್ಮನ್ನು ಪದೇ ಪದೇ ಕಾಡುತ್ತಾ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಅಲ್ಲ, ಅವರ ಮನಸ್ಸಿನಲ್ಲಿಯೂ ಕೂಡ ನೀವು ಇದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಇದೆ ಎಂದು ಮೆರೆಯಬೇಡ, ಇಲ್ಲ ಎಂದು ಕೊರಗಬೇಡ. ಇದ್ದವನು ಇಲ್ಲದವನು ಎಲ್ಲರೂ ಕೊನೆಗೆ ಹೋಗುವುದು ಖಾಲಿ ಕೈಯಲ್ಲಿಯೇ ಎನ್ನುವುದನ್ನು ಮರೆಯಬೇಡಿ. ಅಂತಸ್ತು ನೋಡುವುದನ್ನು ಮನೆಗೆ ಕರೆಯಬಾರದು. ಗೌರವ ಕೊಡದವರ ಮನೆಗೆ ಹೋಗಬಾರದು. ಬೆಲೆ ಕೊಡುವವರ ಹತ್ತಿರ ಏನನ್ನೂ ಕೂಡ ಮಾತನಾಡಬಾರದು. ಮಾತು ನಿಲ್ಲದವರ ಬಳಿ ಏನನ್ನೂ ಕೂಡ ಹೇಳಬಾರದು. ಅಹಂಕಾರಿಗಳೊಂದಿಗೆ ಎಂದಿಗೂ ಕೂಡ ಸೇರುವುದಕ್ಕೆ ಹೋಗಲೇಬಾರದು.
ತಂದೆ ತಾಯಿ ಬಯಸುವುದು ಮಕ್ಕಳ ಆಸ್ತಿ ಅಥವಾ ಅವರ ಹಣವನ್ನ ಅಲ್ಲ, ಅವರ ಪ್ರೀತಿ ಮಾತ್ರ. ಅದು ಯಾವ ಮಕ್ಕಳು ಕೂಡ ಅರ್ಥವಾಗುವುದಿಲ್ಲ. ಅದೇ ಮಕ್ಕಳು ತಂದೆ ತಾಯಿಯ ಆಸ್ತಿಯನ್ನು ಮಾತ್ರ ಬಯಸುತ್ತಾರೆ. ಇದು ಎಂಥ ವಿಪರ್ಯಾಸ ನೋಡಿ. ಖಂಡಿತವಾಗಿಯೂ ಕೂಡ ಈ ಕೆಲಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನಾಳೆ ಏನಾಗುವುದೋ ಎಂಬ ಭಯ ಬೇಡವೇ ಬೇಡ. ನಿನ್ನನ್ನು ಸೃಷ್ಟಿಸಿದವರು ನಿನ್ನ ನಾಳೆಯನ್ನು ಈಗಾಗಲೇ ಸುಂದರವಾಗಿಸಿದ್ದಾನೆ. ಭಯವನ್ನು ನನಗೆ ಅರ್ಪಿಸು, ಧೈರ್ಯವನ್ನು ನಾನು ನಿನಗೆ ಕೊಡುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನೀವು ಸಮುದ್ರದಲ್ಲಿ ಎಷ್ಟು ಸಕ್ಕರೆ ಹಾಕಿದರೂ ಕೂಡ ಅದು ಸಿಹಿ ಆಗುವುದೇ ಇಲ್ಲ. ಅದೇ ರೀತಿಯಲ್ಲಿ ನೀವು ಸ್ವಾರ್ಥ ಜನರನ್ನು ಎಷ್ಟು ನಿಮ್ಮವರನ್ನಾಗಿ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಪಟ್ಟರೂ ಕೂಡ ಅವರು ಎಂದಿಗೂ ಕೂಡ ನಿಮ್ಮವರು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಸತ್ಯದ ನುಡಿ. ಮರಣದ ನಂತರ ಬಿದ್ದು ಬಿದ್ದು ಅಳುವವರು ನಮ್ಮವರೇ. ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ಕೂಡ ನಮ್ಮವರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ನಿಲ್ಲಲು ಕಲಿಸಿರುವಂತಹ ತಾಯಿ, ತಲೆ ಎತ್ತಿ ನಿಲ್ಲಲು ಕಲಿಸಿರುವಂತಹ ತಂದೆಯ ನೆರಳು, ಜೀವನ ನಡೆಸಲು ಕಲಿಸಿರುವಂತಹ ಬದುಕಿನ ಹಾದಿ. ತಂದೆ ತಾಯಿಯ ಆಶೀರ್ವಾದವಿಲ್ಲದೆ ನಾವು ಏನನ್ನೂ ಕೂಡ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನಂಬಿಕೆ ಎನ್ನುವುದು ಮುರಿದು ಬಿದ್ದಾಗ ಆಡುವ ಪ್ರತಿ ಮಾತಿನಲ್ಲಿಯೂ ಕೂಡ ಸಂಶಯವೇ ತುಂಬಿಕೊಂಡಿರುತ್ತದೆ. ಯಾವ ಸಂಬಂಧಕ್ಕೂ ಕೂಡ ಬೆಲೆಯಿಲ್ಲ. ಒಳ್ಳೆಯ ಕೆಲಸವನ್ನೇ ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ ಕೊನೆಗೆ ಕಾಣುವುದು ನಮ್ಮ ತಪ್ಪೇ ಹೊರತು ಒಳ್ಳೆಯತನ ಅಲ್ಲ. ಯಾವಾಗ ನಾವು ಎಲ್ಲವನ್ನ ಖುಷಿಯಿಂದ ಇಡುವುದಕ್ಕೆ ಬಯಸುತ್ತೇವೆಯೋ ಆವಾಗಲೇ ನಮಗೆ ಅರಿವಿಲ್ಲದೆ ನಾವು ಅವರ ಕಾಲಿಗೆ ಕಸವಾಗಿ ಬಿಡುತ್ತೇವೆ. ಜೀವನದಲ್ಲಿ ಬದುಕಿದರೆ ಕಣ್ಣಿನಲ್ಲಿ ನೋಡಬಾರದು, ಕೆಟ್ಟರೆ ಕೈ ಹಿಡಿಯಲಾರರು. ಇವರು ಯಾರೂ ಅಲ್ಲ, ಎಲ್ಲ ನಮ್ಮವರೇ ಆಗಿರುತ್ತಾರೆ. ಇಲ್ಲಿ ಎಲ್ಲರೂ ನಿಮ್ಮ ತಪ್ಪುಗಳನ್ನು ಮಾತ್ರ ಲೆಕ್ಕ ಹಾಕುತ್ತಾರೆ. ಚಿಂತಿಸುವುದಕ್ಕೆ ಹೋಗಬೇಡ. ಮೇಲೆ ನಾನು ನಿನ್ನ ಒಳ್ಳೆಯತನವನ್ನು ಮಾತ್ರ ಲೆಕ್ಕ ಹಾಕುತ್ತೇನೆ. ಕಾಲ ಚಕ್ರ ಎನ್ನುವುದು ಒಂದೇ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ. ಬಡವ ಕುಡಿದರೆ ಕುಡುಕ ಅನ್ನುತ್ತಾರೆ, ಶ್ರೀಮಂತ ಕುಡಿದರೆ ಹವ್ಯಾಸ ಅನ್ನುತ್ತಾರೆ. ಬಡವ ಮಾಡಿದರೆ ಶೋಕಿ ಅನ್ನುತ್ತಾರೆ, ಶ್ರೀಮಂತ ಮಾಡಿದರೆ ಅದು ಒಂದು ರೀತಿಯ ಸ್ಟ್ಯಾಂಡರ್ಡ್ ಎಂದು ಹೇಳುತ್ತಾರೆ. ರೈತ ಬೆಳೆದರೆ ಕೃಷಿಕ ಎನ್ನುತ್ತಾರೆ, ಶ್ರೀಮಂತ ಬೆಳೆದರೆ ಸಾಧನೆ ಎಂದು ಹೇಳುತ್ತಾರೆ. ಪ್ರತಿದಿನ ಹನುಮ ಪೂಜೆಯನ್ನು ಮಾಡುವುದರಿಂದ, ಹನುಮಾನ್ ಚಾಲಿಸವನ್ನು ಪಠನೆ ಮಾಡುವುದರಿಂದ ನಮ್ಮ ಮೇಲೆ ಶನೈಶ್ಚರ ಪ್ರಭಾವ ನಮ್ಮ ಮೇಲೆ ಬೀರುವುದಿಲ್ಲ. ನೀವು ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಗಳನ್ನು ಮಾಡುವುದರ ಜೊತೆಗೆ ಶ್ರೀ ಆಂಜನೇಯನ ಜಪವನ್ನು ಮಾಡುವುದು ಕೂಡ ತುಂಬಾ ಮುಖ್ಯವಾದದ್ದು. ಇದು ನಿಮ್ಮ ಜೀವನವನ್ನು ಬದಲಿಸುತ್ತದೆ. ಅಪ್ಪನ ಆಸ್ತಿಯ ಆಸರೆ ಇಲ್ಲದವರನ್ನು ಕೇಳಿ ಕಷ್ಟ ಅಂದರೆ ಏನು ಅಂತ ಗೊತ್ತಾಗುತ್ತದೆ. ಯಾವ ಹೆಣ್ಣು ಮಕ್ಕಳು ತವರು ಮನೆಯಿಂದ ಹೊರ ದೂರುತ್ತಾರೆಯೋ ಆವಾಗಲೇ ಗಂಡನ ಮನೆ ಉದ್ಧಾರ ಆಗುವುದು. ತವರು ಹೇಗಿರಬೇಕು ಅಂದರೆ ನಿಮ್ಮ ಕಷ್ಟಕ್ಕೆ ನಾವಿದ್ದೇವೆ ಅನ್ನುವಂತೆ ಇರಬೇಕು. ಕೆಲವು ತವರು ಮನೆಯವರು ಹೇಗೆಂದರೆ ನಿನ್ನ ಎಲ್ಲ ಜಗಳಕ್ಕೂ ನಾವು ಇದ್ದೇವೆ ಅನ್ನುವಂತಹ ತವರು ಮನೆ ಇರಲೇಬಾರದು. ಯೋಚನೆ ಮಾಡಿ ನಿದ್ದೆ ಮಾಡುವಷ್ಟರಲ್ಲಿ ಅರ್ಧರಾತ್ರಿ ಮುಗಿದಿರುತ್ತದೆ. ಚೆನ್ನಾಗಿ ನಿದ್ದೆ ಬರುವ ಹೊತ್ತಿಗೆ ಬೆಳಕು ಎನ್ನುವುದು ಹರಿದಿರುತ್ತದೆ. ಇದು ನಮ್ಮ ಜೀವನವಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಜೀವನದಲ್ಲಿ ಎಲ್ಲವೂ ಕೆಟ್ಟದ್ದೇ ಆಗುತ್ತಿದೆ ಎಂದು ಚಿಂತನೆಗಳನ್ನು ಮಾಡುತ್ತಾ ಕುಳಿತುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಸಮಯ ಎನ್ನುವುದು ಒಂದೇ ರೀತಿಯಾಗಿ ಇರುವುದಿಲ್ಲ. ಇಂದು ಕಷ್ಟ ಎನ್ನುವುದು ಬಂದಿರಬಹುದು, ನಾಳೆ ಒಳ್ಳೆಯ ಸಮಯ ಎನ್ನುವುದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಆಡಿಕೊಳ್ಳುವವರು ಆಡಿಕೊಳ್ಳಲಿ, ಅನ್ನುವವರು ಅಂದುಕೊಳ್ಳಲಿ, ಅನ್ನ ಹಾಕುವುದಿಲ್ಲ ಅನ್ನುವವರು ಹಾಕದೇ ಇರಲಿ. ನಮ್ಮ ಕಷ್ಟಕ್ಕೆ ತಲೆ ಕೊಡದ ಜನರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವ ಅಗತ್ಯವೇ ಇಲ್ಲ. ನಿಮ್ಮ ಸಾಮರ್ಥ್ಯದ ಮಟ್ಟಕ್ಕೆ ಇಳಿಸಬೇಡಿ. ಬದಲಾಗಿ ನಿಮ್ಮ ಸಾಮರ್ಥ್ಯವನ್ನು ನಿಮ್ಮ ಗುರಿಗಳ ಎತ್ತರಕ್ಕೆ ಏರಿಸಿ. ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿಮ್ಮನ್ನು ಜಿಗುಟುವುದಕ್ಕೆ ಪ್ರಯತ್ನವನ್ನು ಪಡುತ್ತಾರೆ. ಅವರನ್ನು ಎದುರಿಸಿ ನೀ ಮುಂದೆ ಬರಬೇಕು. ನೀ ಬೆಳೆದು ನಿಲ್ಲಬೇಕು. ಆಗ ಅವರೇ ನಿನ್ನ ನೆರಳನ್ನು ಬಯಸಿ ನಿನ್ನ ಬಳಿಗೆ ಬಂದೇ ಬರುತ್ತಾರೆ. ಮಾಡುವ ಕೆಲಸ ಯಾವುದೇ ಕೆಲಸವಾದರೂ ಕೂಡ ಅದರಲ್ಲಿ ಪ್ರಾಮಾಣಿಕತೆಯನ್ನು ಬೆಳೆಸಿಕೊಳ್ಳಿ. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀರಾ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ
ಈ ವಿಡಿಯೋಗೆ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ ಸಿಗುತ್ತೇವೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.